ಹಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಏನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಳಗ್ಗೆನೇ ವಿಡಿಯೋ ಮಾಡಬೇಕಿತ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಆದರೆ ಬೆಳಗ್ಗೆ ಬೇರೆ ಕಡೆ ಎಲ್ಲ ಹೋಗೋದು ಬಂತು. ಹಾಗಾಗಿ ಹಬ್ಬದ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗಿಲ್ಲ. ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಯಾಕೆ ಏನಾಯಿತು ಅಂತ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಪ್ರಜ್ವಲ್ ಅವರು ಇಲ್ಲಿ ಅತ್ತೆ ಮನೆಗೆ ಬಂದಿದ್ವಿ. ಇಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ಪ್ರಜ್ವಲ್ ಅವ್ರ ಫ್ರೆಂಡ್ ಮನೆಯಲ್ಲಿ ಮತ್ತೆ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ಅಪ್ಪು ಕಾರಲ್ಲಿ ಆಟ ಆಡ್ತಾ ಇದ್ದಾನೆ, ಅದನ್ನು ಆ್ಯಡ್ ಮಾಡ್ತೀನಿ. ಅಪ್ಪುಗೆ ಇವಾಗ ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗೋಣ. ನಾನು ಸಿಂಪಲ್ಲಾಗಿ ಒಂದು ಫ್ಯಾನ್ಸಿ ಸ್ಯಾರಿನ ವೇರ್ ಮಾಡಿದ್ದೀನಿ. ಬೆಳಗ್ಗೆ ಬೇರೆ ಸ್ಯಾರಿ ಹಾಕಿದ್ದೆ, ವರಮಹಾಲಕ್ಷ್ಮಿ ಪೂಜೆಗೆ ಹೋಗಿ ಬಂದೆ. ಹಾಗೆ ದೇವಸ್ಥಾನಕ್ಕೂ ಹೋಗಿದ್ವಿ. ಬಟ್ ಎಲ್ಲೂ ನಮಗೆ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯಾಕೆ ಏನು ಅಂತ ವಿಡಿಯೋ ಕಂಟಿನ್ಯೂಷನಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಏನೋ ಒಂಥರ ಸ್ಪೆಷಲ್, ಅದರಲ್ಲೂ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅವತ್ತು. ನಾನು ಅಷ್ಟೇ ಒಂದಿಷ್ಟು ಪ್ಲ್ಯಾನ್ಸ್ ಎಲ್ಲ ಇತ್ತು. ಪ್ರಜ್ವಲ್ ಅವ್ರಿಗೆ ರಜೆ ಹಾಕ್ಕೊಳ್ಳಿ ಅಂತಲೂ ಹೇಳಿದ್ದೆ. ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಮತ್ತು ವ್ಲಾಗು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತೆಲ್ಲ ತುಂಬ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಬಟ್ ಎಲ್ಲ ಉಲ್ಟಾಯಿತು. ಅಪ್ಪುಗೆ ಸಡನ್ನಾಗಿ ಹುಷಾರು ತಪ್ಪಿದ. ಆಲ್ಮೋಸ್ಟ್ ರಿಕವರ್ ಆಗಿದ್ದ. ಅವನಿಗೆ ಲಾಸ್ಟ್ ವೀಕ್ ಸ್ವಲ್ಪ ಕೋಲ್ಡ್ ಆಗಿತ್ತು. ಹಬ್ಬದ ಹಿಂದಿನ ದಿನವರೆಗೂ ಚೆನ್ನಾಗಿದ್ದೆ. ಬೆಳಗ್ಗೆನೇ ತುಂಬ ಹೈ ಫೀವರ್ ಇತ್ತು. ಹಾಗಾಗಿ ನಾನು ಸಡನ್ನಾಗಿ ಬೆಳಗ್ಗೆ ಬೇಗ ಹೋದೆ ಹಾಸ್ಪಿಟಲ್ಗೆ. ಪ್ರಜ್ವಲ್ ಅವ್ರಿಗೂ ವೆಯ್ಟ್ ಮಾಡಲಿಲ್ಲ. ಮತ್ತು ತೋರಿಸ್ಕೊಂಡು ಬಂದಮೇಲೆ ಆಟೋಮೆಟಿಕ್ಕಾಗಿ ಮೂಡ್ ಆಫ್ ಆಗಿರುತ್ತೆ. ಅವ್ನಿಗೆ ಹುಷಾರಿಲ್ಲ, ಏನು ಮಾಡಲಿ ಅಂತ. ಆದ್ರೂ ಅಲ್ಲೇ ಮನೆ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ರು. ಅರ್ಶಿನ ಕುಂಕುಮ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ನಾನು ಅಮ್ಮ ಬೇಗ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ಹಿಂದಿನ ದಿನ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ. ಇವಾಗ ಫೀವರ್ ಇರೋದ್ರಿಂದ ಯಾಕೋ ಮನಸ್ಸು ಕೇಳಲಿಲ್ಲ. ಈ ರೀಸನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಸರಿಯಾಗುತ್ತೋ ಇಲ್ವೋ ಅಂದ್ಕೊಂಡಾಗಿದೆ. ಹೋಗಿ ಬಂದುಬಿಡೋಣ ಅಂತ ಅಪ್ಪುಗೆ ಸಿರಪ್ಪೆಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋದ್ವಿ. ಪರವಾಗಿಲ್ಲ, ಅವನಿಗೆ ಸಿರಪ್ ಹಾಕಿ ಒಂದು 5 to 6 hours ಚೆನ್ನಾಗೇ ಇರ್ತಾನೆ, ಆಟ ಆಡ್ಕೊಂಡಿರ್ತಾನೆ. ವೈರಲ್ ಫೀವರ್ ಆಗಿರೋದ್ರಿಂದ ಒಂದು 2-3 days ಇರುತ್ತೆ ಅಂತ ಡಾಕ್ಟರ್ ಹೇಳಿದರು. ಹಾಗಾಗಿ ಅಷ್ಟೊಂದು ಭಯ ಆಗಲಿಲ್ಲ. ಯಾಕಂದರೆ ಮನೆಯಲ್ಲಿ ಆಲ್ಮೋಸ್ಟ್ ಯಾರಿಗೂ ಹುಷಾರಿರಲಿಲ್ಲ. ಆದ್ದರಿಂದ ಅವನಿಗೂ ವೈರಲ್ ಫೀವರ್ ಬಂದಿದೆ. ಹಾಗೆ ಕಝಿನ್ ಬಂದಿದ್ಲು ಬ್ಯಾಂಗ್ಳೂರಿಂದ. ಅವಳನ್ನೂ ಸರಿಯಾಗಿ ಮಾತಾಡ್ಸೋದಕ್ಕಾಗಿಲ್ಲ. ಇಲ್ಲೆಲ್ಲರೂ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ನಾನು ಅಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಆಗಲೇ ಹೇಳ್ದಂಗೆ ದೇವಸ್ಥಾನದಲ್ಲೂ ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಅಷ್ಟು ಜನ ಇದ್ದರು. ನಮಗೇನಂದರೆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಿತ್ತು, ಹೇಳ್ಕೊಂಡಾಗಿದೆ. ಮತ್ತು ಸ್ಟಾಪ್ ಮಾಡೋದು ಬೇಡ ಅಂತ ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಪ್ಪನೂ ಅಷ್ಟೇ ದೇವಸ್ಥಾನಕ್ಕೆ ಹೋದ ತಕ್ಷಣ ಸ್ವಲ್ಪ ಹುಷಾರಾದ, ಆ್ಯಕ್ಟಿವ್ ಇದ್ದ, ಓಡಾಡ್ಕೊಂಡಿದ್ದ. ಅಲ್ಲೇ ದೇವಸ್ಥಾನದಲ್ಲಿ ಊಟನೂ ಮುಗಿಸ್ಕೊಂಡು ಬಂದ್ವಿ. ಅಪ್ಪನೂ ಸ್ವಲ್ಪ ಊಟ ಮಾಡ್ದ. ಹಾಗೆ ಬರ್ತಾ ಅಪ್ಪುಗೆ ಮೀನೆಲ್ಲ ತೋರಿಸೋಣ ಅಂತ ಕೆರೆ ಹತ್ರ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಮೀನೆಲ್ಲ ನೋಡಿಕೊಂಡು ಅವನು ಸ್ವಲ್ಪ ಮೈಂಡ್ ಡೈವರ್ಟ್ ಆದರೆ ಆ್ಯಕ್ಟಿವ್ ಆಗ್ತಾನೆ ಅಂತ ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಬರ್ತಾ ಮನೆಗೆ ಸ್ವಲ್ಪ ಹೂವೆಲ್ಲ ಬೇಕಿತ್ತು, ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ. ಆಗಲೇ ಹೇಳ್ದಂಗೆ ಬೆಳಗ್ಗೆ ಯಾರಿಗೂ ದೇವ್ರ ಪೂಜೆ ಇದೆಲ್ಲ ಮಾಡಿಕೊಂಡು ಹೊರಡೋಷ್ಟು ಟೈಮ್ ಇರಲಿಲ್ಲ. ಬೇಗ ಅಪ್ಪನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ನಾನು ಅಮ್ಮ ಅರ್ಶಿನ ಕುಂಕುಮ ತೊಗೊಂಡು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ. ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತ ಎಲ್ಲ ಐಟಮ್ನೆಲ್ಲ ತೊಗೊಂಡು ಬಂದ್ವಿ. ಬಂದಮೇಲೆ ಆಗಲೇ ಹೇಳ್ದಂಗೆ ಕಝಿನ್ ಬಂದಿದ್ಲು. ಅವ್ರ ಮನೇಲೂ ಪ್ರತಿ ವರ್ಷ ಚಿಕ್ಕಮ್ಮ ಕೂರಿಸ್ತಾರೆ. ಇಲ್ಲಿಂದ ನಾವು ಮನೆಗೆ ಹೋದ್ಮೇಲೆ ಅಪ್ಪುನ ಮಲಗಿಸ್ದೆ. ಅದಾದಮೇಲೆ ಎದ್ದು ಅವನು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಕೇಳ್ತಾ ಇದ್ದ. ತುಂಬ ಟೈಮ್ ಆಯಿತು ಅವನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಕೋಲ್ಡ್ ಇದೆ ಅಂತ. ಹಾಗಾಗಿ ಸ್ವಲ್ಪ ಅತ್ತೆ ಮನೆಗೆ ಹೋಗೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಬಾಯ್ ಅಂತ. ಇಲ್ಲಿ ಇಂಟರ್ಲಾಕ್ಸ್ ಇರೋದ್ರಿಂದ ಅವನಿಗೆ ಕಾರ್ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಪ್ರಜ್ವಲ್ ಅವರು ಗಾಡಿಗೆ ಹಾಕೋ ಬಂದಿದ್ರು. ಖುಷಿ ಫುಲ್. ಹಾಯ್.
ಅಪ್ಪುಗೆ ಉಪ್ಪಿಟ್ಟು ಮಾಡಿದ್ದೀನಿ, ಸ್ವಲ್ಪ ತಿನ್ನಿಸ್ಕೊಂಡು ಹೋಗ್ತೀನಿ. ಆಮೇಲೆ ಊಟ ಮಾಡ್ಕೊಂಡು ಇಲ್ವೋ ಗೊತ್ತಿಲ್ಲ, ಮೆಡಿಸಿನ್ ಬೇರೆ ಇದೆ, ಹಾಗಾಗಿ ಇವಾಗಲೇ ಊಟ ಮಾಡಿಸ್ಬಿಡ್ತೀನಿ. ಅಪ್ಪು ಹಂಗೆ ಎಲ್ಲೈತಿಂದ ಡ್ರೆಸ್ ಎಲ್ಲ ಐತಿನಿಂದ ತೆಗಿ. ಆಲ್ರೆಡಿ 2 ಮೈಸೂರು ಪಾಕ್ ಆಯ್ತು, ಇವಾಗ ಚಕ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಯಾರು ಕೊಟ್ಟಿದ್ದು ನಿಂಗದು? ಚಿನ್ನಿ ಅಕ್ಕನ ಅಕ್ಕನ ಅವನಿನ. ಈಗ ಹೊರಡ್ತಾ ಇದ್ದೀವಿ. ಅಪ್ಪುಗೆ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ, ಆಟ ಆಡ್ಕೊಂಡಿರೋದಕ್ಕೆ ಜಾಗ ಚೆನ್ನಾಗಿದೆ. ಹಾಗೆ ಸೋನು ಅವನಿ ಎಲ್ಲ ಇರೋದ್ರಿಂದ ಇಷ್ಟಪಡ್ತಾನೆ ಅವನು. ಅಪ್ಪು ಬರಲ್ಲ ಅಥವಾ ಇವಳನ್ನು ಕರ್ಕೊ ಅಂತ ಹೇಳ್ತಿದ್ದಾನೆ. ಬರ್ತೀಯಾ? ಬಂದರೆ ಫಿಶ್ ನೋಡ್ತಾ ಇರ್ತಾನೆ. ಚೆನ್ನಾಗಿದೆ ಇಲ್ಲ ಅಕ್ವೇರಿಯಂ. ಇದು ಯಾವ ಮೀನಿದು? ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಪ್ಪು ಏನಪ್ಪದ? ಫಿಶ್ ಎಲ್ಲ ಕಿಚ್ಚಿನಿ. ಅರ್ಶನ ಬಂದ್ಬಿಟ್ಟಾರ. ಯಾರು ಕೃಷ್ಣ ಇದು? ಬ್ರೂನೋ. ಅಪ್ಪು ಯಾರದ? ಬ್ರೂನೋ ಇವನೇ. ಹೌದಿಲ್ಲ ಮಾತಾಡ್ತೀನಿ. ಸರಿ. ಸಂಜೆ ಫ್ರೆಂಡ್ ಮನೆಯಲ್ಲಿ ಅರ್ಶಿನ ಕುಂಕುಮ ಕರೆದಿದ್ರು, ಹಾಗಾಗಿ ಅಲ್ಲಿ ಹೋಗಿದ್ವಿ. ಅಪ್ಪುಗೆ ತುಂಬ ಇಷ್ಟ ಅಲ್ಲಿ ಹೋದರೆ. ಬ್ರೂನೋ ಇದ್ದಾನೆ, ಕೃಷ್ಣಿ ಇದ್ದಾಳೆ, ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು. ಮೇಯ್ನಾಗಿ ಅವನಿಗೆ ಆ ಫಿಶ್ ಅಂದರೂ ತುಂಬ ಇಷ್ಟ. ಪ್ರತಿ ಸತಿ ಹೋದಾಗ ಫಸ್ಟ್ ಅಲ್ಲಿ ಹೋಗಿ ಅವನು ಮೀನೆಲ್ಲ ನೋಡ್ತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ ಅವಳ ಜೊತೆ. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತಿನ ದಿನ ಹೀಗಿತ್ತು. ತೊಗೊಂಡಿರುವಂಥ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.